ವೆಲ್ಕಮ್ ಟು ಸಿಂಪಲ್ ಲೈಫ್ ಡೈಲಿ ಲರ್ನಿಂಗ್. ಇವತ್ತು ನಾವು ಕಾಯಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 10ರಿಂದ 11 ಕಾಯಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, 15 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಜೀರಿಗೆ ಹಾಗೂ 7-8 ಬೆಳ್ಳುಳ್ಳಿ ಎಸಳುಗಳು, ಒಂದು ಬಟ್ಟಲು ಹುರಿದು ಪುಡಿ ಮಾಡಿರುವಂಥ ಕಡಲೆ ಬೀಜದ ಪೌಡರ್. ಕತ್ತರಿಸಿದ ಕಾಯಿ ಟೊಮೆಟೊ, 1 ಕಪ್ ಹಸಿ ಈರುಳ್ಳಿ ಅಥವಾ ಸ್ಪ್ರಿಂಗ್ ಆನಿಯನ್. ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಡ್ತಾ ಇದ್ದೀನಿ. ಕಾಯಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಚಮಚ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ಮೇಲೆ ಮತ್ತೆ ಇನ್ನು 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ. ಆಗಾಗ ಮುಚ್ಚಳವನ್ನು ತೆಗೆದು ಫ್ರೈ ಮಾಡ್ತಾ ಇರಿ. ಹತ್ತು ನಿಮಿಷದ ನಂತರ ಮತ್ತೆ ಸ್ವಲ್ಪ ಕಲಿಸಿ. ಇವಾಗ ಚೆಕ್ ಮಾಡೋಣ. ಇವಾಗ ಫುಲ್ಲು ಟೊಮೆಟೊ ಸಾಫ್ಟ್ ಆಗಿದೆ ನೋಡಿ. ಈ ಥರ ಕಟ್ ಆಗಬೇಕು, ಅದು ಸ್ಪೂನಿಂದ ಕಟ್ ಮಾಡಿದಾಗ ನೋಡಿ ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮತ್ತೊಂದು ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕನಾಗೆ ಹಸಿಮೆಣಸಿನ್ಕಾಯಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ಮೇಲೆ ಲಾಸ್ಟಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕಾಯಿ ತಣ್ಣಗಾಗಿದೆ. ಇವಾಗ ಹುರ್ಕೊಂಡಿರೋದನ್ನು ಮತ್ತೆ ಇದರಲ್ಲಿ ಹಾಕಿ ಮಿಕ್ಸರ್ ಜಾರಿಗೆ ಎಲ್ಲವನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು 2 ಸಲ ರುಬ್ಕೊಳ್ತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ನುಣ್ಣಗೆ ರುಬ್ಬಬಾರ್ದು,
ಒಂದು 2-3 ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ಥರ ತರಿತರಿಯಾಗಿರಬೇಕಿದು. ಲಾಸ್ಟಲ್ಲಿ ಶೇಂಗಾ ಪೌಡರ್ ಅಥವಾ ಕಡಲೆ ಬೀಜದ ಪೌಡರ್ ಹಾಕಿಕೊಂಡು ಮತ್ತೆ ಗ್ರೈಂಡ್ ಮಾಡಬೇಕು. ಇವಾಗ ಇದಾಗಿದೆ ನೋಡಿ. ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ. ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು. ಹಾಗೆಯೇ ಇನ್ನು ಉಳಿದಿರೋ ಟೊಮೆಟೊನು ಗ್ರೈಂಡ್ ಮಾಡ್ತೀನಿ. ಎಲ್ಲ ರುಬ್ಬಿದಾಯಿತು. ಇವಾಗ ನೋಡಿ, ಕಾಯಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ನಾನು ಇಲ್ಲಿ ಸ್ವಲ್ಪನೇ ಚಟ್ನಿ ತಗೊಂಡು ಸ್ಪ್ರಿಂಗ್ ಆನಿಯನ್ ಅಥವಾ ಹಸಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ನಾನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಯಾವಾಗ ಊಟ ಮಾಡಬೇಕು ಆವಾಗ ಮಾತ್ರ ಹಸಿ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಮಿಕ್ಕಿರೋ ಚಟ್ನಿನ ನಮಗೆ ಯಾವಾಗ ಬೇಕೋ ಆವಾಗ ಸ್ಪ್ರಿಂಗ್ ಆನಿಯನ್ ಬೆರೆಸ್ಕೊಂಡು ತಿನ್ಬೋದು, ಅಥವಾ ಹಾಗೇನೂ ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಟೊಮೆಟೊ ಚಟ್ನಿ ರೆಡಿ ಟು ಈಟ್. ರೋಟಿ, ಚಪಾತಿ, ರೈಸ್ಗೆ ಸೂಪರ್ ಕಾಂಬಿನೇಷನ್. ನೀವು ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.